ಅಮೃತಧಾರೆ ಧಾರಾವಾಹಿಯಲ್ಲಿ ಅಪರ್ಣ ಪಾತ್ರದಲ್ಲಿ ನಟಿಸುತ್ತಿರುವ ನಟಿ ಸ್ವಾತಿ ಅವರು ಮೊದಲು ಚಿರಪರಿಚಿತರಾಗಿದ್ದು ಅಮೃತವರ್ಷಿಣಿ ಧಾರಾವಾಹಿ ಮೂಲಕ. ಇದಾದ ಬಳಿಕ ಕೆಲ ಧಾರಾವಾಹಿಗಳಲ್ಲಿ ನಟಿಸಿದ ಸ್ವಾತಿ ಅವರು ಹಲವು ವರ್ಷಗಳ ಕಾಲ ಕಿರುತೆರೆಯಿಂದ ಮಾಯವಾಗಿದ್ದರು. ಇದೀಗ ಮತ್ತೆ ಕಿರುತೆರೆಗೆ ಆಗಮಿಸಿದ್ದಾರೆ. ಅಮೃತ ಹೆಸರಿನ ಧಾರಾವಾಹಿಯಲ್ಲಿ ವಿಲನ್ ಪಾತ್ರದ ಮೂಲಕ ಹಿಟ್ಟಾದ ನಟಿ ಸ್ವಾತಿ ಅವರು ಈಗ ಮತ್ತೆ ಅಮೃತ ಹೆಸರಿನ ಮತ್ತೊಂದು ಹೆಸರಿನ ಧಾರಾವಾಹಿ ಮೂಲಕ ಪಾಸಿಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಹಲವು ವರ್ಷಗಳ ಹಿಂದೆ ಮೂಡಿಬಂದ ಅಮೃತವರ್ಷಿಣಿ ಸೀರಿಯಲ್ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿದ್ದರು. ಇದಕ್ಕೂ ಮುನ್ನ ಸ್ವಾತಿ ಅವರು ನಿರೂಪಕಿಯಾಗಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದರು. ಸ್ನೇಹಿತರ ಸಹಾಯದಿಂದ ಅಮೃತವರ್ಷಿಣಿ ಧಾರಾವಾಹಿಯಲ್ಲಿ ಚಾನ್ಸ್ ಪಡೆದರು. ನಟನೆಯ ಗಂಧಗಾಳಿ ತಿಳಿದಿರದ ಸ್ವಾತಿ ಅಮೃತವರ್ಷಿಣಿ ಧಾರಾವಾಹಿಯಲ್ಲಿ ವಿಲನ್ ಪಾತ್ರದಲ್ಲಿ ಮಿಂಚಿ ವೀಕ್ಷಕರ ಮನಸ್ಸು ಗೆದ್ದಿದ್ದರು. ಇದಾದ ಬಳಿಕ ನಟಿ ಸ್ವಾತಿ ಅವರು ಮನೆಯೊಂದು ಮೂರು ಬಾಗಿಲು, ಕ್ಲಾಸ್ಮೇಟ್ ಸೇರಿದಂತೆ ಹಲವು ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿದರು. ಬಳಿಕ ಬ್ರೇಕ್ ಪಡೆದ ಸ್ವಾತಿ ಅವರು ತೆಲುಗು ಹಾಗೂ ತಮಿಳು ಕಿರುತೆರೆಯಲ್ಲಿ ಛಾಪು ಮೂಡಿಸಿದರು. ವರು ಊರೊಲೋ ವರು ರಾಜಕುಮಾರಿ ಎಂಬ ತಮಿಳು ಧಾರಾವಾಹಿಯಲ್ಲಿ ನಟಿಸಿದರು. ಇದು ಜೀ ತಮಿಳು ವಾಹಿನಿಯಲ್ಲಿ ಪ್ರಸಾರವಾಗಿತ್ತು. ಬಳಿಕ ಕನ್ಯಾದಾನಂ ಎಂಬ ತೆಲುಗು ಧಾರಾವಾಹಿಯಲ್ಲಿಯೂ ಜೆಮಿನಿ ಟಿವಿಯಲ್ಲಿ ಪ್ರಸಾರ ಕಂಡಿತ್ತು. ಬಳಿಕ ಮೊದಲು ಕಾದಲು ಎಂಬ ತಮಿಳು ಧಾರಾವಾಹಿಯಲ್ಲಿ ವಿಜಯ್ ವಾಹಿನಿಯಲ್ಲಿ ಮೂಡಿಬಂದಿತ್ತು. ಸದ್ಯ ಸ್ವಾತಿ ಕನ್ನಡಕ್ಕೆ ವಾಪಸ್ ಬಂದಿದ್ದಾರೆ. ನಟಿ ಸ್ವಾತಿ ಅವರು ಪೂರ್ತಿ ಹೆಸರು ಸ್ವಾತಿ ರಾಯಲ್. ಇವರ ತಂದೆ ಮೂಲತಃ ಆಂಧ್ರ ಪ್ರದೇಶದವರು. ಆದರೆ ಸ್ವಾತಿ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿಯೇ. MBA ವ್ಯಾಸಂಗ ಮಾಡಿರುವ ಸ್ವಾತಿ ಅವರು ಕಂಪನಿ ಒಂದರಲ್ಲಿ ಕೆಲಸ ಮಾಡಿದ್ದಾರೆ. ಓದುತ್ತಿರುವಾಗಲೇ ಪಾರ್ಟ್ ಟೈಮ್ ಕೆಲಸ ಮಾಡಿದ ಸ್ವಾತಿ ಅವರು ನಿರೂಪಕಿಯಾದರು. ಬಳಿಕ ಕಿರುತೆರೆಗೆ ಎಂಟ್ರಿಯಾಗಿ ನಟಿಯಾದರು. ಇನ್ನು ಸ್ವಾತಿ ಅವರ ಲವ್ ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇವರ ಲವ್ ಕೂಡ ಮುದ್ದು ಮನಸೆ ಧಾರಾವಾಹಿಯಲ್ಲಿ ನಟಿಸಿದವರೇ ಅಂತೆ. ಪಕ್ಕದ ಮನೆ ಹುಡುಗ ಅನಿಲ್ ಎಂಬುವರನ್ನ ಸ್ವಾತಿ ಅವರು ಪ್ರೀತಿಸುತ್ತಿದ್ದರು. ಅದು ಕೂಡ 9ನೇ ಕ್ಲಾಸಿನಲ್ಲೇ. ಅಲ್ಲಿಂದ ಶುರುವಾದ ಇವರ ಪ್ರೀತಿಗೆ ಸ್ವಾತಿ ಅವರ ಮನೆಯಲ್ಲಿ ವಿರೋಧವಿತ್ತಂತೆ. ಆದರೆ ಸ್ವಾತಿ ಅವರು ವಿಚಿತ್ರ ಕಾಯಿಲೆಯಿಂದ ಬಳಲುತ್ತಿದ್ದರಂತೆ. ಸ್ವಾತಿ ಅವರು ಡಿಗ್ರಿಯಲ್ಲಿರುವಾಗ ಅವರಿಗೆ ಟ್ಯೂಬರ್ಟಿಲೋಸಿಸ್ ಮೆನಾಜಿಟ್ ಎಂಬ ಕಾಯಿಲೆ ಶುರುವಾಗಿತ್ತಂತೆ. ಇದರಿಂದ ಸ್ವಾತಿ ಅವರಿಗೆ ಕಿವುಡು ಇಲ್ಲವೇ ಕುರುಡು ಆಗಬಹುದು ಎಂದು ವೈದ್ಯರು ಹೇಳಿದರಂತೆ. ಆದರೆ ಪ್ರಿಯಕರ ಅನಿಲ್ ಸಹಾಯದಿಂದ ಸ್ವಾತಿ ಅವರು ಪವಾಡದಂತೆ ಬದುಕಿ ಬಂದರಂತೆ. ಬಳಿಕ ಇಬ್ಬರು ಮದುವೆಯಾಗಿದ್ದು ಇವರಿಬ್ಬರಿಗೆ ಪುಟಾಣಿ ಹೆಣ್ಣು ಮಗುವಿದೆಯಂತೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.